and remember the vibe. Welcome back to the new vlog guys. ನಾನು ನಿಮ್ಮ ಮಿಸ್ಟರ್ ಕೆಮೋರಿಕ್. ಸೊ ಹೇಗಿದ್ದೀರಾ ನೀವೆಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಸೊ ನಾನಿವತ್ತು ರಿವ್ಯೂ ಮಾಡೋದಕ್ಕೆ ಹೋಗ್ತಾ ಇರೋದು ಆ ಸ್ಪೆಷಲ್ ಬೈಕ್ ವಿಚ್ ಇಸ್ ಮೋಸ್ಟ್ ಡಿಮ್ಯಾಂಡಿಂಗ್ ಇನ್ ದಿಸ್ ಜೆನ್ಸಿ ಪೀರಿಯಡ್. ಫ್ರೆಂಡ್ಸ್, ಆಗಲೇ ಹೇಳ್ದಂಗೆ ನಾನು ಓನರ್ಶಿಪ್ ರಿವ್ಯೂ ಮಾಡೋದಕ್ಕೆ ಬಂದಿರೋದು RTX ಅಪಾಚೆ RTX 300 ಅಡ್ವೆಂಚರು. ಸೊ ಇದು ಒನ್ ಆಫ್ ದ ಯೂಟ್ಯೂಬರ್ ಕನ್ನಡ ವೀಲರ್ಸು. ಸೊ ಅವ್ರು ನಮ್ಮ ಫ್ರೆಂಡೇನೆ, ಹರ್ಷ ಅನ್ನೋರು. ಸೊ ಅವ್ರ ಹತ್ರ ಓನರ್ಶಿಪ್ ರಿವ್ಯೂ ಹೇಗಿದೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಹಾಯ್ ಬ್ರೋ. ಹಾಯ್. ಸೊ ವೆಲ್ಕಮ್ ಟು ದ ವಿಡಿಯೋ. ಸೊ ನಿಮ್ಮ ಹತ್ರ ಇತ್ತು BTO ವೇರಿಯಂಟ್ ಅಂತ ನನಗೆ ಗೊತ್ತಾಯಿತು. ಸೊ ಇದ್ರ ಬಗ್ಗೆ ರಿವ್ಯೂ ಬೇಕಿತ್ತು, ಓನರ್ಶಿಪ್ ರಿವ್ಯೂ ಬೇಕಿತ್ತು. ಅರೌಂಡ್ 5000 ಕಿಲೋಮೀಟರ್ಸ್ ಏನೋ ಡ್ರಿವನ್ ಮಾಡಿದ್ದೀರಾ. ಸೊ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸು ಏನು ಅಂತ ಎಲ್ಲ ನಮ್ಮ ವ್ಯೂವರ್ಸ್ಗಳಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಶೋರ್ ಬ್ರೋ, ಖಂಡಿತ. ಸೊ ಫಸ್ಟ್ ಕ್ವಶನ್ ಬಂದು ಬ್ರೋ, ಯಾವ ವೇರಿಯಂಟ್ ಇದೆ? ಇಲ್ಲಿ ನಿಂತಿರೋದು BTO ವೇರಿಯಂಟ್ ಅಂತ. ಇದು ಟಾಪ್ ಆಫ್ ದಿ ಲೈನ್. ಅಪಾಚೆ RTX ನಲ್ಲಿ ಒಟ್ಟು 3 ವೇರಿಯಂಟ್ ಬರುತ್ತೆ, ಬೇಸ್, ಟಾಪ್ ಮತ್ತೆ BTO. ಸೊ ಇದು ಕಂಪ್ಲೀಟ್ಲಿ ಟಾಪ್ ಆಫ್ ದಿ ಲೈನ್. ಇದರಲ್ಲಿ ಎಲ್ಲ ಫೀಚರ್ಸ್ ಬಂದಿರುತ್ತೆ. RTX ಅಲ್ಲಿ ಏನು ಸ್ಪೆಸಿಫೈ ಮಾಡಿದಾರೋ ಎಲ್ಲ ಫೀಚರ್ಸ್ ಬರುತ್ತೆ. ಅರೌಂಡ್ 3 ವೇರಿಯಂಟ್ಸ್ ಬರುತ್ತೆ. 3 ವೇರಿಯಂಟ್ಸ್ ಬರುತ್ತೆ ಅದರಲ್ಲಿ. ಓಕೆ, ಇದ್ರದ್ದು ಆನ್ ರೋಡ್ ಪ್ರೈಸ್ ಎಷ್ಟು ಬಿತ್ತು ಬ್ರೋ? ಸೆಕೆಂಡ್ ಕ್ವಶನ್. BTO ಆನ್ ರೋಡ್ ಪ್ರೈಸ್ ಬಂದು 2.94 lakhs ಆಗುತ್ತೆ ಇಲ್ಲಿ ನಿಂತಿರೋದು. ಓಕೆ. ಬೇಸ್ ವೇರಿಯಂಟ್ ಬಂದು 2.57 ಆಗುತ್ತೆ. ಟಾಪ್ ವೇರಿಯಂಟ್ 2.74 lakhs. BTO ವೇರಿಯಂಟ್ 2.94 lakhs. ಅದ್ರ ಜೊತೆಗೆ BTOದಲ್ಲಿ ಒಂದು ಸ್ಪೆಷಲ್ ಕಲರ್ ಇದೆ, ಅಂದ್ರೆ ಫ್ಲಾಗ್ಶಿಪ್ ಕಲರ್ ಅಂತ. ಅದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಇಲ್ಲಿ, ಮತ್ತೆ ಇಲ್ಲಿ ಮ್ಯಾಟ್ ಫಿನಿಶಿಂಗ್ ಬರುತ್ತೆ, ಮ್ಯಾಟ್ ಫಿನಿಶ್ ಗ್ರೀನ್ ಕಲರ್. ನೆಕ್ಸ್ಟ್ ಕ್ವಶನ್ ಬಂದು ಹೆಡ್ಲೈಟ್ ಬಗ್ಗೆ. ಸೊ ಥ್ರೋ ಹೇಗಿದೆ ಬ್ರೋ? ಹೆಡ್ಲೈಟ್ ಬಂದು ಥ್ರೋ ತುಂಬಾನೇ ಚೆನ್ನಾಗಿದೆ ಕಂಪೇರ್ ಟು ಅದರ್ ವೆಹಿಕಲ್ಸ್. ನೀವು ಬೇರೆ ವೆಹಿಕಲ್ಸ್ ಅಲ್ಲೆಲ್ಲ ಸ್ಟಾಕ್ ಹೆಡ್ಲೈಟ್ಸ್ ಏನ್ ಬರುತ್ತೋ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಬೆಸ್ಟ್ ಇದೆ. ಹೆಡ್ಲೈಟ್ಸ್ ವಿಷಯದಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಅದಾದ್ಮೇಲೆ ಕೆಳಗಡೆ ಒಂದು ಸ್ಕ್ರೂ ಡ್ರೈವರ್ ಹಾಕೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಸೊ ಹೈಟ್ ಅನ್ನ ಅಡ್ಜಸ್ಟ್ ಮಾಡ್ಕೋಬಹುದು ನಾನು. ಓಕೆ ಓಕೆ. ಸೊ ಅದನ್ನ ನಾನು ಅಡ್ಜಸ್ಟ್ ಮಾಡಿದೀನಿ. ಅದು ನನಗೆ ಬೇಕಾಗಿರೋ ತರ ನಾನು ಅಡ್ಜಸ್ಟ್ ಮಾಡಿದೀನಿ. ಓಕೆ. ಸೊ ಅದು ಕೂಡ ನನಗೆ ತುಂಬಾ ಸ್ಯಾಟಿಸ್ಫೈ ಇದೆ. ಹೆಡ್ಲೈಟ್ ಲೋ ಬೀಮು ತುಂಬಾನೇ ಚೆನ್ನಾಗಿ ಬರುತ್ತೆ. ಆ ಕಡೆ ಈ ಕಡೆ ಸೈಡ್ ಎಲ್ಲ ಬರುತ್ತೆ ಲೋ ಬೀಮು. ಹೈ ಬೀಮು ತುಂಬಾನೇ ಲಾಂಗ್ ಹೋಗುತ್ತೆ. ಇದು ಕ್ಲಾಸ್ D LED ಲೈಟ್ಸ್ ಅಂತ ಏನೋ ಹೇಳ್ತಾರೆ. ವಿತ್ DRLs ಇದೆ ಆಕ್ಚುಲಿ ಇದರಲ್ಲಿ. ನೀವು ಜಸ್ಟ್ ಆನ್ ಮಾಡಿದ್ರೆ DRLs ಮಾತ್ರ ಆನ್ ಆಗುತ್ತೆ. ಇದು ಟಾಪ್ ಮತ್ತೆ BTO ವೇರಿಯಂಟ್ ಅಲ್ಲಿ ಮಾತ್ರ ಈ ತರ ವರ್ಕ್ ಆಗೋದು. ಬೇಸ್ ವೇರಿಯಂಟ್ ಅಲ್ಲಿ ಏನಾಗುತ್ತೆ, ಆನ್ ಮಾಡಿದ ತಕ್ಷಣ ಲೋ ಬೀಮು ಆನ್ ಆಗುತ್ತೆ. ಲೋ ಬೀಮು ಆಮೇಲೆ DRLs ಡಿಮ್ ಆಗಿರುತ್ತೆ ಅದರಲ್ಲಿ. ಓಕೆ ಓಕೆ. ಸೊ DRL ಕೊಟ್ಟಿರೋದಕ್ಕೂ ಯೂಸ್ ಇಲ್ಲ ಬೇಸ್ ವೇರಿಯಂಟ್ ಅಲ್ಲಿ. ಬಟ್ ನೀವು BTO ಮತ್ತೆ ಟಾಪ್ ವೇರಿಯಂಟ್ ತಗೊಂಡ್ರೆ ಇದೊಂದು ಪ್ಲಸ್ ಪಾಯಿಂಟ್. ಬ್ರೋ ಇನ್ನೊಂದು, ಇವಾಗ ಹೆಡ್ಲೈಟ್ ಓಕೆ ಅಂತ ಅಂದ್ರೆ ಎಕ್ಸ್ಟ್ರಾ ಫಾಗ್ ಲ್ಯಾಂಪ್ಸ್ ಹಾಕಿಸ್ಬೇಕಾ ಅಥವಾ ಬೇಡ? ಅದು ಅವ್ರವ್ರ ಪರ್ಸ್ಪೆಕ್ಟಿವ್, ಅದು ಅವ್ರಿಗೆ ಬಿಟ್ಟಿದ್ದು. ಯಾಕೆ ಅಂದ್ರೆ ಇದ್ರಲ್ಲಿ ನನಗೆ ಸ್ಯಾಟಿಸ್ಫೈ ಇದೆ. ನನ್ನ ಯೂಸೇಜಿಗೆ ನನಗೆ ಸ್ಯಾಟಿಸ್ಫೈ ಇದೆ. ಹಂಗಾಗಿ ನಾನು ಇದ್ರಲ್ಲೇ ಇರ್ತೀನಿ. ಕೆಲವ್ರಿಗೆ ತುಂಬಾ ಲಾಂಗ್ ರೈಡ್ಸ್ ಹೋಗ್ತಾನೆ ಇರ್ತಾರೆ, ನಮಗ್ ಬೇಕು ಹೆಡ್ಲೈಟ್ಸ್ ಅಂತ ಬೇಕು ಅನ್ನೋರು ಹಾಕ್ಸ್ಕೋಬಹುದು. ಸೊ ಅಬೌಟ್ ದ ಸಸ್ಪೆನ್ಷನ್, ಎಷ್ಟು ಟ್ರಾವೆಲ್ ಇದೆ ಇದ್ರದ್ದು? ಮತ್ತೆ ಇವಾಗ ಆಫ್ ರೋಡಿಂಗ್ ಎಲ್ಲ ಹೋಗ್ತಾ ಇರ್ತೀರಾ, ಅಡ್ವೆಂಚರ್ ಟೂರರ್ ಇಟ್ಕೊಂಡಿದ್ರೆ ಅಂದ್ರೆ ಆಫ್ ರೋಡಿಂಗ್ ಹೋಗ್ಲೇಬೇಕು. ಸೊ ಅದರಲ್ಲಿ ಸ್ಟೇಬಲ್ಡ್ ಆಗಿರುತ್ತಾ, ಮತ್ತೆ ಸಸ್ಪೆನ್ಷನ್ ಚೆನ್ನಾಗಿದೆಯಾ ಏನು ಅನ್ನೋದು? ಸಸ್ಪೆನ್ಷನ್ ಇದರಲ್ಲಿ ಸ್ಪೆಸಿಫಿಕಲಿ BTOದಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ. ಫ್ರಂಟ್ ಅಲ್ಲಿ ಕಂಪ್ರೆಷನ್ ಮತ್ತೆ ರೀಬೌಂಡ್ ಅಂತ ಎರಡು ಬರುತ್ತೆ. ಓಕೆ. 180 mm ಟ್ರಾವೆಲಿಂಗ್ ಇದೆ. ಇದು 180 mm ಟ್ರಾವೆಲಿಂಗ್ ಇದೆ. ಕಂಪೇರ್ ಟು ಅದರ್ ವೆಹಿಕಲ್ಸ್ ಲೈಕ್ ಹಿಮಾಲಯನ್ ಎಕ್ಸ್ಪಲ್ಸ್ ಎಲ್ಲ ಕಂಪೇರ್ ಮಾಡ್ತೀನಿ 200 ಮೇಲೆ ಇದೆ ಅದು. ಅವು ಸ್ವಲ್ಪ ಹಾರ್ಡ್ ಕೋರ್ ಆಫ್ ರೋಡರ್ಸ್ ಅವು. ಓಕೆ. ಬಟ್ ಇದರಲ್ಲಿ ಮೈಲ್ಡ್ ಅಷ್ಟೇ ಆಫ್ ರೋಡಿಂಗ್. ತುಂಬಾ ಹಾರ್ಡ್ ಆಫ್ ರೋಡಿಂಗ್ ಮಾಡಕ್ ಆಗಲ್ಲ ಹಾರ್ಡ್ ಕೋರ್. ಬಟ್ ಮೈಲ್ಡ್, ತುಂಬಾ ಮೈಲ್ಡ್. ಓಕೆ. ನಾರ್ಮಲ್ ಆಗಿ ಈ ತರ ಏನೋ ಜಾಗದಲ್ಲಿ ಹೋಗ್ತೀನಿ ಅಂದ್ರೆ ಓಕೆ. ಬಟ್ ಸ್ಟೇಬಲ್ಡ್ ಆಗಿರುತ್ತೆ. ತುಂಬಾ ಆಫ್ ರೋಡಿಂಗ್ ನಾನು ಸಜೆಸ್ಟ್ ಮಾಡಲ್ಲ. ನಾನು ಟೂರಿಂಗ್ಗೋಸ್ಕರ ತಗೊಂಡಿದ್ದು, ರೋಡಲ್ಲೇ ಜಾಸ್ತಿ ಓಡಿಸ್ತೀನಿ. ವಾಟ್ ಅಬೌಟ್ ದ ಗ್ರಾವೆಲ್ಸ್? ಇವಾಗ ರೋಡಲ್ಲೆಲ್ಲ ಗ್ರಾವೆಲ್ಸ್ ಗಳಿರತ್ತಲ್ಲ, ಗೊತ್ತಾಗಲ್ಲ ನನಗೆ. ಸಸ್ಪೆನ್ಷನ್ ಸ್ಮೂತ್ ಮಾಡ್ಕೊಂಡ್ರೆ ನನಗೆ ಏನು ಗೊತ್ತಾಗಲ್ಲ. ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಹೈವೇಸ್ ಅಲ್ಲಿ ಹಾರ್ಡ್ ಮಾಡ್ಕೋತೀನಿ. ಓಕೆ. ಹಂಗಾಗಿ ಸ್ಟೇಬಲ್ಡ್ ಆಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು TFT ಡಿಸ್ಪ್ಲೇ. ಇವಾಗ ಹೈ ಇದು ಸನ್ಲೈಟ್ ಇರುತ್ತೆ, ಸೊ ಅವಾಗ ಕ್ಲಿಯರ್ ಆಗಿ ಕಾಣಿಸುತ್ತಾ ಇಲ್ವಾ? ಸೊ ಹಾರ್ಶ್ ಸನ್ಲೈಟ್ ಅಲ್ಲಿ ನಮ್ಮ TFT ಡಿಸ್ಪ್ಲೇ 5 inch TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಓಕೆ. ಒನ್ ಆಫ್ ದಿ ಬೆಸ್ಟ್. ಅದು ಒನ್ ಆಫ್ ದಿ ಬೆಸ್ಟ್. ಹಾರ್ಶ್ ಸನ್ಲೈಟ್ ನಲ್ಲೂ ಕೂಡ ಡೈರೆಕ್ಟ್ ಸನ್ಲೈಟ್ ಬಿದ್ರು ಕೂಡ ನಿಮಗೆ ರೀಡಿಂಗ್ ಪರ್ಪಸ್ ಏನು ತೊಂದರೆ ಇಲ್ಲ. ಎಲ್ಲಾ ಟೆಕ್ಸ್ಟ್ ದೊಡ್ಡದಾಗೆ ಕೊಟ್ಟಿದ್ದಾರೆ. ವಿಸಿಬಿಲಿಟಿ ಚೆನ್ನಾಗಿದೆ. ಮತ್ತೆ ಇದರಲ್ಲಿ ಡಾರ್ಕ್ ಮೋಡ್ ಮತ್ತೆ ಲೈಟ್ ಮೋಡ್ ಅಂತ ಎರಡಿದೆ. ನೀವು ರಾತ್ರಿ ಹೊತ್ತು ಡಾರ್ಕ್ ಮೋಡ್ಗೆ ಸ್ವಿಚ್ ಮಾಡ್ಕೋಬಹುದು. ಮ್ಯಾನ್ಯುಯಲ್ ಆಗಿ ಸ್ವಿಚ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಆಟೋ ಮೋಡ್ಗೆ ಇಡ್ಬೋದು. ಆಟೋ ಮೋಡ್ ನೀವು ಥ್ರೂ ಔಟ್ ನೀವು ಡೇನು ನೈಟ್ ಮೋಡಲ್ಲೇ ಓಡಿಸ್ತೀನಿ ಅಂದ್ರೆ ಡಾರ್ಕ್ ಮೋಡ್ ನಿಮ್ ಬಿಟ್ಟಿದ್ದು. ನೀವು ಚೇಂಜಸ್ ಮಾಡ್ಕೋಬಹುದು. ಕಸ್ಟಮೈಸೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ಜಾಸ್ತಿ ಫೀಚರ್ಸ್ ಇದೆ ಅದರಲ್ಲಿ. ಬ್ಲೂಟೂತ್ 5-way ನ್ಯಾವಿಗೇಷನ್, 5-way ಬ್ಲೂಟೂತ್ ಕನೆಕ್ಟಿವಿಟಿ ಏನೋ ಕೊಟ್ಟಿದ್ದಾರೆ. ನಿಮಗೆ ಮೊಬೈಲ್ ಕನೆಕ್ಟ್ ಆಗುತ್ತೆ,
ಜೊತೆಗೆ ಗೋಪ್ರೋ ಕನೆಕ್ಟ್ ಆಗುತ್ತೆ. ನಾನು ಗೋಪ್ರೋನು ಅಷ್ಟೇ ರೆಕಾರ್ಡಿಂಗ್ ಅದೆಲ್ಲ ಮಾಡ್ಕೊಳ್ಳೋದು. ಇಲ್ಲೇ ಬಟನ್ಸ್ ಅಲ್ಲೇ, ಹೌದು ಬಟನ್ ಅಲ್ಲೇ ನಾನು ಸ್ಟಾರ್ಟ್ ಅಂಡ್ ಸ್ಟಾಪ್, ರೆಕಾರ್ಡಿಂಗ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಮಾಡ್ಕೊತೀನಿ. ನನಗೆ ಮಾಡಿಸಿದ ಫೀಚರ್ ಅದು ನನಗೆ ಬೆಸ್ಟ್ ಅನಿಸ್ತು. ಹೌದು, ಯಾಕಂದ್ರೆ GoPro ನಮಗೆಲ್ಲ ಬೇಕಾಗಿರೋದು ಮೇನ್ ಆಗಿ ಕ್ರಿಯೇಟರ್ಸ್ GoPro 9 ವರ್ಷನ್ 9 ಅಂಡ್ ಅಬೋ 9 ಅಂಡ್ ಅಬೋ ಎಲ್ಲವೂ ಕೂಡ ಇದಕ್ಕೆ ಕನೆಕ್ಟ್ ಆಗುತ್ತೆ. ದಟ್ ಇಸ್ ಅ ಬೆಸ್ಟ್ ವೇರಿಯಂಟ್. ಹೌದು, ನನಗೆ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಬಂದು ಸೊ ಇದು ಬೆಟರ್ ದೆನ್ ಹಿಮಾಲಯನ್ 450 ಮತ್ತೆ ಸ್ಪೀಡ್ 400 ಏನಿದೆ, ಸೊ ಅದಕ್ಕಿಂತ ಬೆಟರ್ ಆಗಿದೆಯಾ ಅಥವಾ ವಾಟ್ ಇಸ್? ಸ್ಪೀಡ್ 400 ಇವಾಗ 350cc ಆಗಿದೆ. ಒಳ್ಳೆ ಟಾರ್ಕ್ ಇದೆ ಅದರಲ್ಲಿ. ಇದಕ್ಕೆ ಕಂಪೇರ್ ಮಾಡಿದ್ರೆ ಒಳ್ಳೆ ಟಾರ್ಕ್ ಇದೆ ಆ ಇಂಜಿನ್ ಅಲ್ಲಿ. ಪವರ್ ಕೂಡ ಸ್ವಲ್ಪ ಇದಕ್ಕಿಂತ ಜಾಸ್ತಿ ಇದೆ. ಲೋ ಎಂಡ್ ಟಾರ್ಕ್ ಸೂಪರ್ ಆಗಿದೆ ಅದರಲ್ಲಿ, ಲೋ ಎಂಡ್ ಆ ಗಾಡಿಲಿ, ಅದು ಟ್ರಯಂಪ್ ಅಲ್ಲಿ. ಹಿಮಾಲಯನ್ ಅಂತೂ ಎಕ್ಸ್ಟ್ರೀಮ್ ಆಗೋಯ್ತು. 450cc ತುಂಬಾ ಹೆವಿನೂ ಇದೆ, ಜೊತೆಗೆ ಅದು ಟೂರಿಂಗು ಮಾಡುತ್ತೆ, ಆಫ್ ರೋಡಿಂಗ್ ಹಾರ್ಡ್ಕೋರ್ ಮಾಡುತ್ತೆ. ಮತ್ತೆ ಮಾಡಿಫಿಕೇಶನ್ಸ್ ತುಂಬಾ ಮಾಡಿಸ್ಕೋಬಹುದು. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಅಕ್ಸೆಸರೀಸ್ ತುಂಬಾ ಸಿಗುತ್ತೆ. ಮಾಡಿಫಿಕೇಶನ್ಸ್ ಅಲ್ಲೂ ಅಂತೂ ಏನು ತೊಂದರೆ ಇಲ್ಲ. ಆಮೇಲೆ ಸರ್ವಿಸ್ ನೆಟ್ವರ್ಕ್ ಆ ರಾಯಲ್ ಎನ್ಫೀಲ್ಡ್ ಎಲ್ಲ ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ ಸೆಂಟರ್ಸ್ ಅಲ್ಲಿ ಆ ರಾಯಲ್ ಎನ್ಫೀಲ್ಡ್ ಇದೆ. ಹಂಗಾಗಿ ಸರ್ವಿಸ್ ನೆಟ್ವರ್ಕ್ ಚೆನ್ನಾಗಿದೆ. ಬಟ್ ರಾಯಲ್ ಎನ್ಫೀಲ್ಡ್ ತುಂಬಾ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಮಾಡ್ತೀನಿ ಅಂದ್ರೆ ರಾಯಲ್ ಎನ್ಫೀಲ್ಡ್ ಹೋಗ್ಬೋದಾ ಹಿಮಾಲಯನ್ಗೆ. ಹೈವೇ ಟೂರಿಂಗ್ ಮಾಡ್ತೀನಿ ಎಲ್ಲೋ ಸ್ವಲ್ಪ ಕೆಲವೊಂದ್ಸತಿ ನಾನು ಆಫ್ ರೋಡ್ ಸ್ವಲ್ಪ ಅಷ್ಟೇ, ತುಂಬಾ ನಾನು ಸಜೆಸ್ಟ್ ಮಾಡೋದು ಸ್ಕ್ರಾಮ್ಲರ್ 400 ಅಂತ ಇನ್ನೊಂದಿದೆ ಟ್ರಯಂಫ್ ಅಲ್ಲೇ. ಅದ್ರಲ್ಲಿ ಬೇಕಾದ್ರೆ ಮೈಲ್ಡ್ ಆಫ್ ರೋಡಿಂಗ್ ಮಾಡ್ಬೋದು. ಅದರಲ್ಲೂ USD ಸಸ್ಪೆನ್ಷನ್ ಎಲ್ಲ ಇದೆ. ಸೊ ಅದ್ರಲ್ಲಿ ಮಾಡ್ಬೋದು. ಅದು ಸ್ಕ್ರಾಮ್ಲರ್ ವೇರಿಯಂಟ್ ಇದೆಯಲ್ಲ ಅದ್ರಲ್ಲಿ ಮಾಡ್ಬೋದು. ಬಟ್ ಅವಕ್ಕೆ ಕಂಪೇರ್ ಮಾಡಿದ್ರೆ ಪ್ರೈಸ್ ವೈಸ್ ಅಲ್ಲಿ ನಾನು ಹೇಳೋದು, ಈ ಕೊಡೋ ದುಡ್ಡಿಗೆ ಅದ್ರಲ್ಲಿ ಇಲ್ಲದೆ ಇರುವಂತ ಫೀಚರ್ಸ್ ಜಾಸ್ತಿ ಇದೆ ಇದ್ರಲ್ಲಿ ಜಾಸ್ತಿ ಇದೆ. ಇಂಜಿನ್ ಕಮ್ಮಿ ಇದೆ. ಹೌದು, ಇಂಜಿನ್ ಪವರ್ ಕಮ್ಮಿ ಇದೆ, ಟಾರ್ಕ್ ಕಮ್ಮಿ ಇದೆ ಕಂಪ್ಯಾರಿಟಿವ್ಲಿ. ನಿಮ್ಗೆ ಪವರ್, ಸಡನ್ ಪವರ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಫೀಲ್ ಆಗಲ್ಲ. ಟಾರ್ಕ್ ಫೀಲ್ ಆಗಲ್ಲ. ಲೋ ಎಂಡ್ ಟಾರ್ಕ್ ಈಗ 6 ಗೇರ್ ಅಲ್ಲಿ ಇರ್ತೀರಿ, ಸಡನ್ ಆಕ್ಸಲರೇಟರ್ ಕೊಟ್ರೆ ಎತ್ಕೊಳ್ಳಲ್ಲ. 450cc ಅಥವಾ 350 ಟ್ರಯಂಪ್ ಅಲ್ಲಿ ಎತ್ಕೊಳ್ಳುತ್ತೆ. ಹಿಮಾಲಯನ್ ಮತ್ತೆ ಟ್ರಯಂಪ್ ಅಲ್ಲಿ ಎತ್ಕೊಳ್ಳುತ್ತೆ ಟಾರ್ಕ್ ಜಾಸ್ತಿ. ಬಟ್ ಇದ್ರಲ್ಲಿ ಹಂಗಲ್ಲ. ಇದರಲ್ಲಿ ಟಾರ್ಕ್ 28.5 Nm ಟಾರ್ಕ್ ಇದೆ, ಹಂಗಾಗಿ ಲೋ ಎಂಡ್ ಟಾರ್ಕ್ ಕಮ್ಮಿ ಇದೆ. ಸೊ ನಿಮ್ಗೆ ನಾನು ಎಲ್ಲಾ ವಿಡಿಯೋದಲ್ಲೂ ಬೈಕ್ಸ್ ಅಥವಾ ಕಾರ್ಸ್ ತಗೊಳ್ಳೋರ್ಗೆ ಹೇಳೋದು ಒಂದೇ, ಪರ್ಪೋಸ್ ಪ್ರಕಾರ ತಗೊಳ್ಳಿ ಅಂತ. ನಿಮ್ ಪರ್ಪೋಸ್ ಏನಿದೆ, ನಿಮ್ಮ ಯೂಸೇಜ್ ಏನು, ಸಿಟಿ ಯೂಸೇಜಾ, ಟೂರಿಂಗ, ಆಫ್ ರೋಡಿಂಗ, ನಿಮ್ ಪರ್ಪೋಸ್ ಏನಿದೆ ಅದಕ್ಕೆ ನೋಡ್ಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ನನಗೆ ಪಕ್ಕಾ ಟೂರಿಂಗ್ ಫೋಕಸ್ಡ್ ಇತ್ತು, ಹಂಗಾಗಿ ನಾನು ಇದು ತಗೊಂಡೆ. ಟೂರಿಂಗ್ ವಿತ್ ಆಫ್ ರೋಡಿಂಗ್ ಮಾಡ್ತೀನಿ ಅಂದ್ರೆ ಹಿಮಾಲಯನ್ ತಗೊಳ್ಳಿ. ಬರೀ ಟೂರಿಂಗ್ ಮಾಡ್ತೀನಿ ಅಂದ್ರೆ ಇದು ತಗೊಳ್ಳಿ. ಇಲ್ಲ ಸ್ಕ್ರಾಮ್ಲರ್ ಹೋಗ್ಬೋದು, ಮೈಲ್ಡ್ ಆಫ್ ರೋಡಿಂಗ್ ಯಾವಲ್ಲ ಒಂದ್ಸತಿ ಮಾಡ್ಬೋದು. ಬಟ್ ಅದರಲ್ಲಿ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಮಿಸ್ ಆಗಿದೆ. ಟ್ರಾಕ್ಷನ್ ಕಂಟ್ರೋಲ್ ಡ್ಯುಯಲ್ ಚಾನಲ್ ABS ಆಸ್ ಎ ಸ್ಟ್ಯಾಂಡ್ ಅಪ್ ಬರುತ್ತೆ ಅದರಲ್ಲಿ. ಬಟ್ ಇದ್ರಲ್ಲಿ ಇನ್ನೂ ಎಕ್ಸ್ಟ್ರಾ ಇರುತ್ತೆ, ತುಂಬಾ ಫೀಚರ್ಸ್ ಜಾಸ್ತಿ. ಕ್ರೂಸ್ ಕಂಟ್ರೋಲ್, ರೈಡ್ ಮೋಡ್ಸ್, ಸೊ ಬ್ಲೂಟೂತ್ ಕನೆಕ್ಟಿವಿಟಿ, ಕ್ವಿಕ್ ಶೆಲ್. ಅಂದ್ರೆ ಕೆಲವರು ನಾನ್ ಸೆನ್ಸ್ ಫೀಚರ್ಸ್ ಅಂತ ಹೇಳ್ತಾರೆ ಅದನ್ನ, ಬಟ್ ಯೂಸ್ ಮಾಡೋರ್ಗೆ ಗೊತ್ತಿರುತ್ತೆ ಯಾವ ತರ ಇದೆ ಅಂತ. ತುಂಬಾ ನನಗೆ, ನಾನು ಮುಂಚೆ ಅಪಾಚಿ 200 ಯೂಸ್ ಮಾಡ್ತಿದ್ದೆ, ಅದರಲ್ಲೂ ಕೂಡ ಬ್ಲೂಟೂತ್ ನಾನು ಡೈಲಿ ಯೂಸ್ ಮಾಡ್ತಿದ್ದೆ. ಸೊ ಯೂಸ್ ಟು ಆಗ್ಬಿಟ್ಟಿದೆ ನಾನು. ಮತ್ತೆ ನನಗೆ ಕಳ್ಕೊಳ್ಳೋ ಅಂತದ್ದು ನನಗೆ ಇಷ್ಟ ಇರಲಿಲ್ಲ ಆ ಫೀಚರ್ಸ್ ನ. ಅದಕ್ಕೋಸ್ಕರ ನಾನು ಮತ್ತೆ ಇದೇ ಬೇಕು ಅಂತ ತಗೊಂಡು TVS ಅಲ್ಲೇ ಹೋಗಿದ್ದೆ. TVS ಗೆ ಅಂತ ಅಲ್ಲ, ಬ್ಲೂಟೂತ್ ಕನೆಕ್ಟಿವಿಟಿ ಮೈನ್ ಆಗಿ ಬೇಕಾಗಿತ್ತು. ನನ್ನ ಫೀಚರ್ಸ್ ನಾನು ಹೇಳಿದ್ನಲ್ಲ ಅವೆಲ್ಲ ಡ್ರೀಮ್ ಫೀಚರ್ಸ್, ಆ ಫೀಚರ್ಸ್ ಎಲ್ಲ ಫುಲ್ಫಿಲ್ ಮಾಡಿ ಇದೊಂದೇ ವೆಹಿಕಲ್. ವಾಟ್ ಅಬೌಟ್ ದ ಕ್ವಿಕ್ ಶಿಫ್ಟರ್ ಬ್ರೋ? ನೆಕ್ಸ್ಟ್ ಕ್ವಶನ್ ಬರೋದಾದ್ರೆ, ಕ್ವಿಕ್ ಶಿಫ್ಟರ್ ಅದು ಸ್ಮೂತ್ ಆಗಿರುತ್ತಾ? ಆಲ್ಮೋಸ್ಟ್ ಸಿಟಿ ರೈಡ್ಸ್ ಅಲ್ಲೆಲ್ಲ ಸ್ವಲ್ಪ ಹಾರ್ಡ್ ಆಗಿ ಸ್ವಲ್ಪ ವರ್ಕ್ ಆಗುತ್ತೆ ನಾನು ಸಿಟಿ ರೈಡ್ಸ್ ಗೆ ಕ್ವಿಕ್ ಶಿಫ್ಟರ್ ಅಷ್ಟಾಗಿ ರೆಕಮೆಂಡ್ ಮಾಡಲ್ಲ. ನೀವು ಸಡನ್ ಡೌನ್ ಶಿಫ್ಟ್ ಮಾಡ್ತೀನಿ ಕೆಲವೊಂದ್ಸತಿ ಬ್ರೇಕಿಂಗ್ ಅಲ್ಲಿ, ಸಡನ್ ಬ್ರೇಕಿಂಗ್ ಮಾಡಿ ಪ್ಯಾನಿಕ್ ಬ್ರೇಕಿಂಗ್ ಅಂತಾರಲ್ಲ, ಆ ಟೈಮಲ್ಲಿ ನೀವು ಡೌನ್ ಶಿಫ್ಟ್ ಮಾಡ್ಕೋಬಹುದು. ಅಪ್ ಶಿಫ್ಟ್ ಮಾಡ್ಬೇಕಾದಂತೂ ಹೈವೇಲಿ ಸಖತ್ತಾಗಿ ವರ್ಕ್ ಆಗುತ್ತೆ. ಥರ್ಡ್ ಗೇರ್ ಸ್ವಲ್ಪ ಸ್ಲಿಪ್ ಆಗ್ತಿತ್ತು ಮುಂಚೆ, ಸ್ಟಾರ್ಟಿಂಗ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಒಂದು 4000 ಕಿಲೋಮೀಟರ್ಸ್ ತನಕ ಸ್ಲಿಪ್ ಆಗ್ತಿತ್ತು. ಇದು ನಂದು ಅಂತಲ್ಲ, ನನ್ನ ಫ್ರೆಂಡ್ಸ್ ಗಾಡಿ, ಎಲ್ಲಾರ ಗಾಡಿನೂ ಥರ್ಡ್ ಗೇರ್ ಅಲ್ಲಿ ಕ್ವಿಕ್ ಶಿಫ್ಟರ್ ಅಲ್ಲಿ ಸ್ಲಿಪ್ ಆಗ್ತಿತ್ತು, ಅಂದ್ರೆ ಚೆನ್ನಾಗಿ ವರ್ಕ್ ಆಗ್ತಿರಲಿಲ್ಲ. ಬಟ್ ಇವಾಗ ನಾನು ರೀಸೆಂಟ್ ಆಗಿ ಒಂದು 2-3 ರೈಡ್ ಹೋಗಿದ್ದೆ, ವರ್ಕ್ ಆಯ್ತು, ಚೆನ್ನಾಗಿ ವರ್ಕ್ ಆಯ್ತು. ಸ್ವಲ್ಪ ರನ್ನಿಂಗ್ ಆದಾಗ ಸ್ವಲ್ಪ ಚೆನ್ನಾಗಿದೆ ಇವಾಗ. ಮತ್ತೆ ಇದು ಕನ್ವೆನ್ಷನಲ್ ಕ್ವಿಕ್ ಶಿಫ್ಟರ್ ಅಲ್ಲ, ಇದರಲ್ಲಿ ಸೆನ್ಸರ್ ಹೊರಗಡೆ ಕೊಟ್ಟಿಲ್ಲ, ಇದರಲ್ಲಿ ಒಳಗಡೆ ಇದೆ. ಕಾಲ್ ಸುಮ್ನೆ ಟಚ್ ಆದ್ರೆ ಸಾಕು ಶಿಫ್ಟ್ ಆಗ್ಬಿಡುತ್ತೆ. ಮತ್ತೆ ಶಿಫ್ಟ್ ಆಗುತ್ತೆ ಅನ್ನೋದಕ್ಕಿಂತ ಥ್ರಾಟಲ್ ರೆಸ್ಪಾನ್ಸ್ ಕಟ್ ಆಫ್ ಆಗುತ್ತೆ, ಗಾಡಿ ಜರ್ಕ್ ಹೊಡೆಯುತ್ತೆ. ಸೊ ಅದೊಂದು ನಾನು ಡ್ರಾಬ್ಯಾಕ್ ಅದು. ಸೊ ಬ್ರೋ, ಲಾಸ್ಟ್ ಕ್ವಶನ್ ಒಂದೇ ಒಂದು, ವಾಟ್ ಅಬೌಟ್ ದ ಕಂಫರ್ಟೇಬಲ್? ಪಿಲಿಯನ್ ಮತ್ತೆ ರೈಡರ್ಸ್ಗೆ ಕಂಫರ್ಟ್, ಸೀಟ್ ಕಂಫರ್ಟ್ ಹೇಗಿರುತ್ತೆ? ರೈಡರ್ ಕಂಫರ್ಟ್ ಚೆನ್ನಾಗಿದೆ. ಇದ್ರಲ್ಲಿ ಆಕ್ಚುಲಿ ಸೀಟ್ ಡ್ಯುಯಲ್ ಟೋನ್ ಸೀಟ್ಸ್ ಇದು BTOದಲ್ಲಿ ಮಾತ್ರ ಬರೋದು. ಇದ್ರಲ್ಲಿ ಏನು ವೆಂಟಿಲೇಷನ್ ಟೈಪ್ ಏನ್ ಕೊಟ್ಟಿಲ್ಲ. ಈ RTR 310 ಅಲ್ಲಿ ನೋಡಬಹುದು ವೆಂಟಿಲೇಷನ್ ಕೊಟ್ಟಿದ್ದಾರೆ, ಒಳಗಡೆ ಹೀಟಿಂಗ್ ಅಂಡ್ ಕೂಲಿಂಗ್ ಎರಡು ಕೊಟ್ಟಿದ್ದಾರೆ. ಬಟ್ ಅದೇನ್ ಕೊಟ್ಟಿಲ್ಲ ಇದರಲ್ಲಿ. ಬಟ್ ನಾನು 300 ಕಿಲೋಮೀಟರ್ಸ್ ಲಾಂಗ್ ರೈಡ್ ನಾನು ಕಂಟಿನ್ಯೂಸ್ ಮಾಡಿದೀನಿ, ಏನು ತೊಂದರೆ ಇಲ್ಲ. ಬಟ್ ತೈ ಸಪೋರ್ಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ವಲ್ಪ ನೋವು ಬರುತ್ತೆ. ಬ್ರೇಕ್ಸ್ ತಗೊಂಡು ಹೋಗೋದ್ರಿಂದ ಏನ್ ತೊಂದರೆ ಇಲ್ಲ. ಮತ್ತೆ ಫುಟ್ ಪೆಗ್ಗು ಅಷ್ಟೇ ಸ್ವಲ್ಪ ಮುಂದಕ್ಕಿದೆ. ಸೊ ಏನಾಗುತ್ತೆ, ಕಾಲು ಟ್ರಯಾಂಗಲ್ ನೀಟಾಗಿರುತ್ತೆ, ಅದು ರೈಡಿಂಗ್ ಟ್ರಯಾಂಗಲ್.
ಪೋಸ್ಚರ್ ನೀವು ಆಕ್ಚುಲಿ ಕಮ್ಮಿ ಹೈಟ್ ಇದ್ರೆ ಇದರಲ್ಲಿ ಕಂಫರ್ಟ್ ಚೆನ್ನಾಗಿರುತ್ತೆ ಇದು ಓಡಿಸೋದಕ್ಕೆ. ಮತ್ತೆ ಇದು ಅಷ್ಟೇ ವೈಡ್ ಆಗಿದೆ. ಹಾ ಹಾ ಬ್ಯಾಕ್ ಸೈಡ್ ಪಿಲಿಯನ್ ಕಂಫರ್ಟ್ ನಾನು ಅಷ್ಟಾಗಿ ನಾನ್ ಕೂತಿಲ್ಲ ಆಕ್ಚುಲಿ, ನಾನು ಬ್ಯಾಕ್ ಸೈಡ್ ಕೂತೇ ಇಲ್ಲ. ಹಾ ಹಾ ಬಟ್ ಕೂತಿರೋರು ಹೇಳಿದ್ದಾರೆ ಸಸ್ಪೆನ್ಷನ್ ಸಕಲಾಗಿದೆ, ಹಂಗಾಗಿ ನನ್ಗೆ ಕಂಫರ್ಟ್ ಸಿಗ್ತಾ ಇದೆ. Okay. ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಇಲ್ಲಿ ಇಟ್ಕೊಳ್ಳೋದಕ್ಕೂ ಅಗಲವಾಗಿದೆ ತುಂಬಾ. ಹಾ, ನಾರ್ಮಲ್ ಆಗಿ ಫ್ರೀ ಆಗಿ ಕುತ್ಕೋಬಹುದು. ಹೌದು, ಕುತ್ಕೊಂಡ್ರು ಇಲ್ಲಿ ಹಿಂದ್ಗಡೆ ರ್ಯಾಕ್ನು ಹಾಕಿಸ್ಕೋಬಹುದು, ಅಷ್ಟು ಕಂಫರ್ಟ್ ಇದೆ. ಕಂಫರ್ಟಬಲ್ ಇದೆ. ಕಂಪೇರ್ ಟು ಅದರ್ ವೆಹಿಕಲ್ಸ್ ಇದರಲ್ಲಿ ಅಗಲ ಇದೆ Okay. ಸೀಟ್, ಹಂಗಾಗಿ ಕಂಫರ್ಟ್ ಇದೆ ಅಂತ ಹೇಳಿದ್ದಾರೆ ಕೂತ್ಕೊಂಡಿರೋರು. ಓಕೆ. ಸೊ ಇದಿಷ್ಟು ನನ್ಗೆ ಸೊ ಇನ್ನೊಂದು ಇದು ಸೀಟ್ ಬಗ್ಗೆ ನೋಡಿದ್ರು, ಇದು ಕಂಪ್ನಿ ಜೊತೆಗೆ ಬಂದಿರೋದು ಅಥವಾ ನೀವು ಎಕ್ಸ್ಟ್ರಾ ಹಾಕ್ಸಿರೋದು? ಇದು BTO ದಲ್ಲಿ ಡ್ಯುಯಲ್ ಟೋನ್ ಸೀಟ್ಸ್ ಬಂದೇ ಬರುತ್ತೆ. ನನಗೆ ತುಂಬಾ ಜನ ನನ್ಗೆ ಈ ವಿಡಿಯೋದಲ್ಲಿ ಬೇಕಾದ್ರೆ ಕಮೆಂಟ್ ಅಲ್ಲಿ ನೋಡಿ ಹಾ ಇದು BTO ಅಲ್ಲ ಅಂತಾರೆ. ಓಕೆ ಓಕೆ. ಯಾಕೆ ಅಂದ್ರೆ ಇಲ್ಲಿ ಬ್ಲಾಕ್ ಫ್ರೇಮ್ ಇದೆ. ಹಾ ಹಾ ಈ BTO ಒಂದು ನಾನು ಕನ್ಫರ್ಮೇಶನ್ ಕೊಡ್ತೀನಿ. TVS RTX BTO ಬುಕ್ಕಿಂಗ್ ಮಾಡ್ಬೇಕಾದ್ರೆ ನಿಮಗೆ 2 ಆಪ್ಷನ್ ಇರುತ್ತೆ, ಬ್ಲೂ, ಬ್ರಾನ್ಸ್ ಮತ್ತೆ ಬ್ಲ್ಯಾಕ್ ಅಲ್ಲಿ. ಬ್ಲ್ಯಾಕ್ ಫ್ರೇಮ್ ಮತ್ತೆ ವೈಟ್ ಫ್ರೇಮ್ ಯಾವ್ದನ್ನ ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ವೈಟ್ ಫ್ರೇಮ್ ಇದೆಯಲ್ಲ, ಇದು ಇಲ್ಲೂ ಕಂಟಿನ್ಯೂ ಆಗುತ್ತೆ ವೈಟ್ ಫ್ರೇಮ್. ಓಕೆ. ಸೊ ನಿಮಗೆ ಕಸ್ಟಮೈಸ್ ಅದು ಆಕ್ಚುಲಿ BTO ಇಸ್ ನಥಿಂಗ್ ಬಟ್ ಕಸ್ಟಮೈಸೇಷನ್. ನಿಮಗೆ ಬೇಕು ಅಂದ್ರೆ ಅದು ನೀವು ಚೇಂಜ್ ಮಾಡಿಸ್ಕೋಬಹುದು. ನಾನು ಬ್ಲ್ಯಾಕ್ನೇ ಬುಕ್ ಮಾಡಿದ್ದೆ, ಬ್ಲ್ಯಾಕ್ ಬಂತು. ಬಟ್ ಯಾರು ಸಾಮಾನ್ಯವಾಗಿ ಯಾರು ತಗೊಳಲ್ಲ, ಡಿಪೆಂಡ್ಸ್ ಆನ್ ದ ಕಸ್ಟಮರ್. ನನಗೆ ಇದು ಹಾಕಿದಾಗ ನನಗಿದು ಡಿಫ್ರೆನ್ಸ್ ಕಾಣಿಸಬಾರ್ದು ಅಂತ ನಾನು ಇದನ್ನ ಬ್ಲ್ಯಾಕ್ ತಗೊಂಡಿದ್ದು. ಓಕೆ ಓಕೆ. ಬಟ್ ಬೇರೆಯವರೆಲ್ಲ ವೈಟೇ ತಗೊಂಡಿದ್ದಾರೆ, ತುಂಬಾ ಜನ ವೈಟೇ ತಗೊಂಡಿದ್ದಾರೆ. ಬಟ್ ನಾನು ಸ್ಪೆಸಿಫಿಕಲಿ ಬ್ಲ್ಯಾಕೇ ಬೇಕು ಅಂತ ತಗೊಂಡಿದ್ದು. ಓಕೆ. ಸೊ ಇದು ಆಕ್ಚುಲಿ BTOದಲ್ಲಿ ಏನಂದ್ರೆ ನಮಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಆಡ್ ಆಗುತ್ತೆ, ಅಡ್ಜಸ್ಟಬಲ್ ಸಸ್ಪೆನ್ಷನ್ ಒಂದು ಆಡ್ ಆಗುತ್ತೆ. ಆಮೇಲೆ ಇದು ಡ್ಯುಯಲ್ ಟೋನ್ ಸೀಟ್ಸ್ ಬರುತ್ತೆ, ಬ್ರಾಸ್ ಕೋಟೆಡ್ ಚೈನ್ ಬರುತ್ತೆ. ಇದು 4 ಓವರ್ ದಿ ಟಾಪ್ ವೇರಿಯಂಟ್ ನಿಮಗೆ ಅಪ್ಗ್ರೇಡ್ ಆಗುತ್ತೆ. ಓಕೆ. ಸೊ ಇದಿಷ್ಟು. ಇನ್ ಬಿಟ್ರೆ ಟಾಪ್ ವೇರಿಯಂಟ್ ಅಲ್ಲಿ ಏನೇನು ಫೀಚರ್ಸ್ ಇದೆಯೋ ಅದೆಲ್ಲ ಬಂದೇ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸೊ ದಿಸ್ ವಾಸ್ ದ ಓನರ್ಶಿಪ್ ರಿವ್ಯೂ. ಸೊ ನಮ್ಮ ಫ್ರೆಂಡೇನೆ ಇವರು, ಸೊ ಕನ್ನಡ ವೀಲರ್ಸ್ ಅವರು. ಓಕೆನಾ? ಸೊ ಇವ್ರ ಚಾನಲಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.